ನಮಸ್ಕಾರ. ಸದಸ್ಯರು ಅವರು ಅನ್ನದೇ ಎಲ್ಲ ನಮ್ಮ ಮುಸ್ಲಿಂ ಸಮುದಾಯದ ಬಾಂಧವರಿಗೂ ಅವರು ಎಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಈ ಬಕ್ರೀದ್ ಹಬ್ಬದ ವಿಶೇಷತೆ ಏನಂದ್ರೆ, ನಮ್ಮ ಗೋಕಾಕದಲ್ಲಿ ಯಾವುದೇ ರೀತಿಯಾಗಿ ಬಕ್ರೀದ್ ಆಗಲಿ ರಂಜಾನ್ ಆಗಲಿ ಯಾವುದೇ ರೀತಿ ಅಶಾಂತಿ ಆಗಿಲ್ಲ. ಸೊ ಎಲ್ಲರೂ ಇಲ್ಲಿ ಗೋಕಾಕ್ ನಗರದ ಹೆಂಗಪ್ಪ ಜನ ಅಂದ್ರೆ ಒಂದು ಹಿಂದೂ ಮುಸ್ಲಿಂ ಎಲ್ಲರೂ ಒಂದು ಸೌಹಾರ್ದತೆಯಿಂದ ಜನ ಇದ್ದಾರೆ. ಸೊ ನಾನು 5 ವರ್ಷದಿಂದ ನೋಡ್ತಾ ಇದ್ದೇನೆ, ಯಾವುದೇ ರೀತಿ ಅದು ಇದು ತರ ಯಾವುದೇ ರೀತಿ ಇನ್ಸಿಡೆಂಟ್ ಕೆಲವು ಆಗಿಲ್ಲ. ಅದು ಆಗ್ಬಾರ್ದು, ಯಾವತ್ತೂ ಆಗ್ಬಾರ್ದು. ಸೊ ಶಾಂತಿ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬ ಆಚರಿಸೋಣ. ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಏನೂ ಭಂಗ ಆಗದಂತೆ ಪ್ರಥಮವಾಗಿ ಏನ್ ಹೇಳ್ಬೇಕಂದ್ರೆ, ಕೆಲವೊಂದು ಹಬ್ಬ ಹರಿದಿನದಾಗ ಕೆಲವೊಂದು ಬೇರೆ ಕೆಲವು ಯುವಕರು ಇರ್ತಾರೆ. ಆ ಯುವಕರು ಏನ್ ಮಾಡ್ತಾರಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ದಾಗ ಏನಾದ್ರು ಕ್ರಿಯೇಟ್ ಮಾಡೋದು, ಏನಾರು ಹಾಕೋದು, ಅದರಿಂದ ಎಲ್ಲಾ ಮುಖಂಡರು ಎಲ್ಲಾ ಜಾತಿ ಧರ್ಮಗಳು ಏನಪ್ಪಾ ಅಂದ್ರೆ ಒಂದು ಅಶಾಂತಿ ಉಂಟಾಗೋದು, ಊರ ಹೆಸರು ಕೆಡೋದು, ಮುಖಂಡರ ಹೆಸರು ಕೆಡೋದು, ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಇದರಿಂದ ಒಂದು ನಗರದಾಗ ಅಶಾಂತಿ ಉಂಟಾಗುವ ಒಂದು ಸಂಭವ ಇರ್ತದೆ. ದಯವಿಟ್ಟು ಎಲ್ಲರೂ ಬಂದಿದ್ದೀರಿ, ಅವ್ರಿಗೆ ಏನಪ್ಪಾ ಅಂದ್ರೆ ಒಂದೇ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ರೀತಿಯಾಗಿ ತಮ್ಮ ಎಲ್ಲಾ ಏನು ಹುಡುಗರು ಇರ್ತಾವ, ಹೆಂಗ್ ಹುಡುಗರಿಗೆ ತಮ್ಮ ನಮಾಜ್ ಮಾಡ್ತಿರಿ, ತಮ್ಮ ಎಲ್ಲ ನಮಾಜ್ ಮುಗಿದ್ಮೇಲೆ ಬೈಠಕ್ದಾಗ ಎಲ್ಲ ಸ್ವಲ್ಪ ಇದೇ ರೀತಿ ಸೋಷಿಯಲ್ ಮೀಡಿಯಾದಾಗ, ವಾಟ್ಸಪ್ದಾಗ, ಇನ್ಸ್ಟಾಗ್ರಾಮ್ದಾಗ, ಫೇಸ್ಬುಕ್ದಾಗ ಯಾವುದೇ ರೀತಿಯಾಗಿ ಒಂದು ಧರ್ಮ ಬಗ್ಗೆ ಅವಹೇಳನಕಾಗಿ ಮಾತಾಡೋದು, ವ್ಯಕ್ತಿ ಬಗ್ಗೆ ಅವಹೇಳನಕಾಗಿ ಮಾತಾಡೋದು, ದಯವಿಟ್ಟು ಇದೆಲ್ಲ ಮಾಡಬಾರ್ದಂತ ನಾವು ತಿಳುವಳಿಕೆ ಹೇಳ್ಬೇಕು. ಇದನ್ನ ಏನಪ್ಪಾ ಅಂತಂದ್ರೆ ನಾವು ಗೋಕಾಕ ಶಾಂತಿಯಿಂದ ಒಂದು ಬಕ್ರೀದ್ ಹಬ್ಬ ಆಚರಿಸೋಣ. ಯಾವುದೇ ರೀತಿ ಅಶಾಂತ ಉಂಟಾಗದೆ, ಒಂದು ಕಾನೂನು ಸುವ್ಯವಸ್ಥೆ ಸಂಬಂಧಿಸಿದಂತೆ ಏನು ಭಂಗ ಉಂಟಾಗದೆ ಎಲ್ಲರೂ ಬಕ್ರೀದ್ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ, ಗೋಕಾಕ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದೊಡ್ಡ ನಮ್ದೆಲ್ಲ ಗ್ರಾಮ ದೇವತೆ, ಗೋಕಾಕ್ ಗ್ರಾಮ ದೇವತೆ ಒಂದು ದೊಡ್ಡ ಜಾತ್ರೆ ಇದೆ. ಸ್ವಲ್ಪ ಎಲ್ಲಾ ಹಿಂದೂ ಮತ್ತೆ ಮುಸ್ಲಿಂ ಧರ್ಮದವರೆಲ್ಲ ಕೂಡಿ ಒಂದ್ ದೊಡ್ಡ ಪ್ರಮಾಣದಾಗ ಜಾತ್ರೆ ಮಾಡೋಣ. ಇವಾಗಿಂದ ಒಂದು ತಳಪಾಯ ಹಾಕಿ ಒಂದು ಒಳ್ಳೆ ರೀತಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಮುಂಚೆನೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯ ಹೇಳ್ತಾ ಧನ್ಯವಾದಗಳು. ಈ ಬಕ್ರೀದ್ ಹಬ್ಬವನ್ನು ನಾವೆಲ್ಲರೂ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಯಾವ ರೀತಿ ಸಲಹೆ ಸೂಚನೆ ಕೊಡ್ತೈತಿ, ಆ ರೀತಿ ನಾವೆಲ್ಲರೂ ಹಬ್ಬವನ್ನ ಸೌಹಾರ್ದತೆಯಿಂದ ಆಚರಣೆ ಮಾಡೋಣ. ಮತ್ತು ಈಗ ಯುವಕರಿಗೆ ನೀವು ಹೇಳಿದ್ರಿ ಫೇಸ್ಬುಕ್, ವಾಟ್ಸಪ್, ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಟ್ವೀಟ್ ಮಾಡೋದಂತೆ. ಸೊ ಅದನ್ನು ಸಹ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರಿಗೂ ತಾಕೀತನ್ನ ಯುವಕರಿಗೆ ಮಾಡಿ ಹಬ್ಬದಲ್ಲಿ ಯಾವುದೇ ಸ್ವಾಸ್ಥ್ಯನ ಅಡಿಗಾಲದಾಗ ನಾವು ನೋಡ್ಕೋತೀವಿ ಅಂತ ಈ ಮುಖಾಂತರ ಹೇಳ್ತೀವಿ. ನಮ್ಮ ಗೋಕಾಕದಲ್ಲಿ ಕಾಣೈತಿ, ನಮ್ಮ ಜಾತ್ರೆ ಆಗಲಿ, ನಮ್ಮ ಯಾವುದು ಹಬ್ಬ ಆಗಲಿ, ಎಲ್ಲರೂ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಸೌಹಾರ್ದದಿಂದ ಎಲ್ಲರೂ ಕೂಡ ಹಬ್ಬವನ್ನು ಆಚರಣೆ ಮಾಡುತ್ತಿದೆ. ಈಗ ಜಾತ್ರೆ ಇದ್ದಾಗ ನಮ್ಮ ಮುಸ್ಲಿಂ ಸಮಾಜದವರು 9 ದಿವಸ ತಕ ಮನ್ಯಾಗ ರೊಟ್ಟಿ ಸಹಿತ ಮಾಡೋದಿಲ್ಲ ಯಾರು ಮುಸ್ಲಿಂ ಸಮಾಜರೇ. ಆಮೇಲೆ ಅದೇ ಟೈಪ್ ನಾವು ಎಲ್ಲ ಯಾವ್ದು ಹಬ್ಬ ಆಗಲಿ, ಈದಾಗಲಿ ಎಲ್ಲರೂ ಕೂಡ ಜಾತ್ರೆ ಆಗಲಿ, ಒಬ್ಲಿ ಆಗಲಿ ಎಲ್ಲರೂ ಕೂಡ ನಮ್ದು ಆಚರಣೆ ಮಾಡುತ್ತೇವೆ. ಅದೇ ಟೈಪ್ ನಾವು ಈಗ ಮುಂದೆ ಇದೇ ಪಾಲನೆ ಮಾಡ್ಕೋತ ಎಲ್ಲ ಶಾಂತಿ ರೀತಿಯಿಂದ ಎಲ್ಲ ಮಾಡ್ಕೋತ ಹೋಗೋದು. ಆಮೇಲೆ ಈಗ ಹೇಳ್ರಲ್ಲ ಸರ್, ಶಿರ್ಕುರ್ಮ ಒಳಗೆ ಗಾಡಂಬಿ, ಮುಣಕಿ, ಕಾಜಿ ಎಲ್ಲ ಇರ್ತಾವ ಸರ್. ಸ್ಪೆಷಲ್ ಇನ್ವೈಟ್ ಮಾಡ್ತೀವಿ ಎಲ್ಲ ತಿಂದ್ರೆ. ಮತ್ತೆ ಆದ್ರೂ ನಮ್ಮ ಮನೆಯಾಗಿನ ಮಂದಿಗೆ ಎಲ್ಲರೂ ಎಲ್ಲ ಕರೆದು ಎಲ್ಲ ಈ ಪ್ರೋಗ್ರಾಮ್ ಮಾಡೋಣ.